ಮಳೆಯ ಆರ್ಭಟ ರಾಜ್ಯಾದ್ಯಂತ ಜೋರಾಗ್ತಾ ಇದೆ. ಮಲೆನಾಡು ಮತ್ತು ಪಶ್ಚಿಮ ಘಟ್ಟಗಳಲ್ಲಂತೂ ವಿಪರೀತವಾಗಿ ಧಾರಾಕಾರ ಮಳೆ ಸುರಿತಾ ಇದೆ. ರಸ್ತೆ ಜಮೀನು ಜಲಾವೃತವಾಗಿದೆ, ಜನ ಕಂಗಾಲಾಗಿದ್ದಾರೆ. ಬೆಳಗಾವಿ ಜಿಲ್ಲೆಗೆ ಮಹಾಮಳೆಯ ಎಫೆಕ್ಟ್ ಕೂಡ ತಟ್ಟಿದೆ. ಬೆಳಗಾವಿಯಲ್ಲಿ ಉಕ್ಕಿ ಹರಿತಾ ಇವೆ ನದಿಗಳು, ಸೇತುವೆಗಳು ಮುಳುಗಡೆಯಾಗಿದೆ, ರಸ್ತೆ ಸಂಪರ್ಕವೇ ಕಡಿತಗೊಂಡಿದೆ. ಸೊ ಹೇಗಿದೆ ಮಳೆಯ ಎಫೆಕ್ಟ್ ನೋಡಿ. ಕರಾವಳಿ ಮಲೆನಾಡಿನಲ್ಲಿ ಮಳೆಯ ಎಫೆಕ್ಟ್. ರಸ್ತೆ ಜಮೀನು ಜಲಾವೃತ, ಜನ ಕಂಗಾಲು. ಕರಾವಳಿ ಮಲೆನಾಡಿನಲ್ಲಿ ಧಾರಾಕಾರ ಮಳೆಯಾಗ್ತಾ ಇದೆ. ಅಬ್ಬರ ತುಸು ಇಳಿಕೆಯಾಗಿದ್ದರೂ ನದಿಗಳ ಅಬ್ಬರ ಪ್ರವಾಹ ಕಡಿಮೆಯಾಗಿಲ್ಲ. ಮಳೆಯ ಸೈಡ್ ಎಫೆಕ್ಟ್ ಮುಂದುವರಿಯುತ್ತಲೇ ಇದೆ. ಹಾಸನ ಜಿಲ್ಲೆಯಲ್ಲಿ ಕೊಂಚ ಬಿಡುವು ನೀಡಿದ್ದಾನೆ ವರುಣ. ಆದರೆ ಮಂಗಳೂರು ಬೆಂಗಳೂರು ಸಂಪರ್ಕಿಸುವ ಶಿರಾಡಿ ಘಾಟ್ನಲ್ಲಿ ಮತ್ತೆ ಭೂಕುಸಿತವಾಗಿದೆ. ಸಕಲೇಶಪುರ ತಾಲೂಕಿನ ದೊಡ್ಡತಪ್ಲೆ ಬಳಿ ಪೊಲೀಸರು ನಿಲ್ಲಿಸಿದ್ದ ವಾಹನದ ಬಳಿಯೇ ಭೂಕುಸಿತವಾಗಿದೆ. ಹೈವೇ ಪೆಟ್ರೋಲ್ ವಾಹನ ಮಣ್ಣಿನಲ್ಲಿ ಸಿಲುಕಿತ್ತು. ಕೂಡಲೇ ಜೆಸಿಬಿ ಮೂಲಕ ಮಣ್ಣನ್ನು ತೆರವುಗೊಳಿಸಲಾಯಿತು. ಹೊಳೆನರಸೀಪುರ ತಾಲೂಕಿನ ಓಡನಹಳ್ಳಿ ಗ್ರಾಮದಲ್ಲಿ ಭಾರೀ ಮಳೆಗೆ ಮನೆಗಳು ಕುಸಿದು ಬಿದ್ದಿವೆ. ಗ್ರಾಮದ ಪುಟ್ಟಮ್ಮ ಎಂಬುವರಿಗೆ ಸೇರಿದ ಮನೆ ಮಳೆಯಿಂದ ಶಿಥಿಲಗೊಂಡು ಏಕಾಏಕಿ ಕುಸಿದು ಬಿದ್ದಿದೆ. ಮನೆ ಬೀಳುವ ಶಬ್ದಕ್ಕೆ ಪುಟ್ಟಮ್ಮ ಮನೆಯಿಂದ ಹೊರಗಡೆ ಓಡಿ ಬಂದಿದ್ದಾರೆ. ಮನೆಯಲ್ಲಿದ್ದ ವಸ್ತುಗಳಿಗೆ ಹಾನಿಯಾಗಿದ್ದು ವಾಸದ ಮನೆ ಕಳ್ಕೊಂಡು ಪುಟ್ಟಮ್ಮ ಕಂಗಾಲಾಗಿ ಹೋಗಿದ್ದಾರೆ. ಮಲೆನಾಡು ಭಾಗದಲ್ಲಿ ಮಳೆ ಇಳಿಮುಖವಾಗಿದೆ. ಕಳೆದ 1 ವಾರದಿಂದ ಅಬ್ಬರಿಸುತ್ತಿದ್ದ ಭದ್ರಾ ನದಿಯ ಆರ್ಭಟ ಸ್ವಲ್ಪ ಮಟ್ಟಿಗೆ ತಗ್ಗಿದೆ. ಮುಳುಗು ಸೇತುವೆ ಎಂದೇ ಖ್ಯಾತಿಯಾಗಿರುವ ಚಿಕ್ಕಮಗಳೂರಿನ ಕಳಸಾ ತಾಲೂಕಿನ ಹೆಬ್ಬಾಳೆ ಸೇತುವೆ ಮತ್ತೆ ಸಂಚಾರಕ್ಕೆ ಮುಕ್ತವಾಗಿದೆ. ಆದರೆ ಸೇತುವೆ ತಡೆಗೋಡೆಗೆ ಅಂತ ಹಾಕಿದ್ದ ಕಾಂಕ್ರೀಟ್ ಪಿಲ್ಲರ್ ಮುರಿದು ಭದ್ರಾ ನದಿಯಲ್ಲಿ ತೇಲಿ ಹೋಗಿದೆ. ಕಾಫಿನಾಡಿನ ಮಲೆನಾಡು ಭಾಗದಲ್ಲಿ ಸುರಿಯುತ್ತಿರುವಂತಹ ಧಾರಾಕಾರ ಮಳೆಯಿಂದಾಗಿ ಕಳಸಾ ಹೊರನಾಡು ಅನ್ನಪೂರ್ಣೇಶ್ವರಿ ದೇಗುಲಕ್ಕೆ ಸಂಪರ್ಕ ಕಲ್ಪಿಸುವಂಥ ಹೆಬ್ಬಾಳೆ ಸೇತುವೆ 16 ಬಾರಿ ಮುಳುಗಡೆಯಾಗಿತ್ತು. ಆದರೆ ನಿನ್ನೆ ಮಧ್ಯಾಹ್ನದಿಂದ ಮಳೆ ಪ್ರಮಾಣ ಬಹುತೇಕ ಕಡಿಮೆಯಾಗಿರೋದ್ರಿಂದ ಹೆಬ್ಬಾಳೆ ಸೇತುವೆ ಮುಳುಗಡೆ ಆಗೋದಿದ್ರೂ ಭದ್ರೆಯ ಅಬ್ಬರ ಮಾತ್ರ ಕಡಿಮೆಯಾಗಿಲ್ಲ. ನಾನೀಗ ಭದ್ರಾ ನದಿಯ ಒಂದು ಹೆಬ್ಬಾಳೆ ಸೇತುವೆ ಮೇಲ್ಭಾಗದಲ್ಲಿ ಇದ್ದೀನಿ. ನೋಡ್ಬೋದು ವಿಜರ್ಸಲ್ಲೂ ಕೂಡ ಇದು ಕುದುರೆಮುಖ ಘಟ್ಟ ಪ್ರದೇಶದಲ್ಲಿ ಸುರಿಯುವಂಥ ಧಾರಾಕಾರ ಮಳೆಯಿಂದಾಗಿ ಭದ್ರಾ ನದಿಯಾಗಿ ಉಗಮಾಗಿಂದೆ ಭದ್ರಾ ನದಿಯಾಗಿ ಹರಿಯುವಂಥದ್ದು ವಿಜರ್ಸಲ್ಲೂ ನೋಡ್ಬೋದು. ಭದ್ರಾ ನದಿ ಮಳೆ ಇಲ್ದಲೇ ಇದ್ರೂ ಕೂಡ ಎಷ್ಟು ವೇಗವಾಗಿ ಅಬ್ಬರಿಸಿಕೊಂಡು ಹರಿತಾ ಇದ್ದಾಳೆ ಅಂತ. ಅಂದರೆ ಏನು ಭದ್ರಾ ನದಿಯ ಈ ಒಂದು ಭದ್ರಾ ನದಿಯ ಇಕ್ಕೆರೆಗಳಲ್ಲಿ ಬರುವಂಥ ಸಾವಿರಾರು ಎಕರೆ ಹೊಲ ಗದ್ದೆ ತೋಟಗಳ ಜಮೀನುಗಳು ಕೂಡ ಈ ನೀರಿನಿಂದ ಈಗಾಗಲೇ ಜಲಾವೃತವಾಗಿರುವಂಥದ್ದು ಮತ್ತು ಜನಸಾಮಾನ್ಯರು ಕೂಡ ಆತಂಕಕ್ಕೀಡಾಗಿರುವಂಥದ್ದು ಒಂದು. ಮತ್ತೊಂದು ಕಡೆ ಈಗಾಗಲೇ ಭದ್ರಾ ನದಿಯ ಅಬ್ಬರಕ್ಕೆ ಏನು ಹೆಬ್ಬಾಳೆ ಸೇತುವೆ ಕಳೆದ 1 ವಾರದಲ್ಲಿ 10ಕ್ಕೂ ಹೆಚ್ಚು ಬಾರಿ ಮುಳುಗಡೆಯಾಗಿರುವಂಥದ್ದು. ಭದ್ರಾ ನದಿಯ ಅಬ್ಬರಕ್ಕೆ ಹೆಬ್ಬಾಳೆ ಸೇತುವೆ ಮೇಲೆ ಇದ್ದಂಥ ತಡೆಗೋಡೆಗಳು ಅಂತಂದರೆ ತಡೆಗೋಡೆ ಅಂದರೆ ಏನು ಅಲ್ಲೇ ಒಂದು ಬಂದೋಬಸ್ತಿಗೋಸ್ಕರ ಹಾಕಿದಂಥ ಪಿಲ್ಲರ್ಗಳು, ಸಣ್ಣ ಸಣ್ಣ ಪಿಲ್ಲರ್ಗಳು ಕೂಡ ಈಗಾಗಲೇ ಸಂಪೂರ್ಣವಾಗಿ ಮುರಿದು ಬಿದ್ದಿರುವಂಥದ್ದು. ಅಂತಂದರೆ ನಾವು ಊಹೆ ಮಾಡ್ಕೊಬೋದು ಭದ್ರೆಯ ಅಬ್ಬರ ಎಷ್ಟು ಇದೆ ಅಂತ. ಇತ್ತ ಶಿವಮೊಗ್ಗದಲ್ಲಿ ಮಳೆ ಆರ್ಭಟ ಮುಂದುವರೆದಿದೆ. ಧಾರಾಕಾರ ಮಳೆಗೆ ಹೊಸನಗರ ತಾಲೂಕಿನ ರಾಮಚಂದ್ರಾಪುರದಲ್ಲಿ ಅಂಗಡಿ ಗೋಡೆ ಕುಸಿದಿದೆ. ಅಂಗಡಿ ಮುಂದೆ ನಿಲ್ಲಿಸಿದ್ದ ಕಾರಿಗೆ ಹಾನಿಯಾಗಿದೆ. ಶಿಕಾರಿಪುರದಲ್ಲಿ ನಿರಂತರ ಮಳೆಗೆ ತಡರಾತ್ರಿ ಹೆಂಚಿನ ಮನೆ ಕುಸಿದು ಬಿದ್ದಿದೆ. ಮನೆಯಲ್ಲಿದ್ದ ಭಾರತಿ ಎಂಬಾಕೆಯನ್ನು ಅಕ್ಕಪಕ್ಕದವರು ರಕ್ಷಣೆ ಮಾಡಿದ್ದಾರೆ. ಮಹಿಳೆಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದು ತಾಲೂಕು ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಭೋರ್ಗರೆಯುತ್ತಿದೆ ಕೊಡಗಿನ ಅಬ್ಬಿ ಜಲಪಾತ. ಮಲೆನಾಡಿನಲ್ಲಿ ಮಳೆ, ಹಾವೇರಿಗೆ ಎಫೆಕ್ಟ್. ಕೊಡಗಿನ ಉಳಿದೆಲ್ಲ ಜಲಪಾತಗಳಿಗಿಂತ ಬಹಳ ಭಿನ್ನವಾಗಿರುವ ಫಾಲ್ಸ್ ಅಂದರೆ ಅದುವೇ ಅಬ್ಬಿ ಜಲಪಾತ. ಇದು ರಾಷ್ಟ್ರೀಯ ಹೆದ್ದಾರಿ ಬದಿಯಲ್ಲೇ ಇದೆ. ಮಡಿಕೇರಿ ಮಂಗಳೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಕಂಡುಬರುವ ಈ ಫಾಲ್ಸ್ ನೋಡೋದಕ್ಕೆ ಜನ ಮುಗಿಬೀಳ್ತಿದ್ದಾರೆ. ಮಳೆಗಾಲದಲ್ಲಿ ಸುಮಾರು 200 ಅಡಿ ಎತ್ತರದಿಂದ ನೀರು ಧುಮ್ಮಿಕ್ಕುವ ದೃಶ್ಯ ನಯನ ಮನೋಹರವಾಗಿದೆ. ಕೊಡಗು ಎಂದ ತಕ್ಷಣ ತಟ್ಟನೆ ನೆನಪಾಗೋದು ಇಲ್ಲಿನ ಪ್ರಕೃತಿಯ ರಮಣೀಯ ದೃಶ್ಯಗಳು. ಅದರಲ್ಲೂ ಮಳೆಗಾಲ ಬಂತು ಅಂದರೆ ಕೊಡಗಿನಲ್ಲಿ ನೈಜ ಸೌಂದರ್ಯವನ್ನು ಇಲ್ಲಿನ ಪ್ರಕೃತಿ ತೆರೆದಿಡುತ್ತೆ ಅಂತಲೇ ಹೇಳ್ಬೋದು. ಹೀಗಾಗಿ ಬೇಸಿಗೆಗಾಲದಲ್ಲಿ ಬತ್ತೋಗಿರ್ತಕ್ಕಂಥ ಜಲಪಾತಗಳಿಗೆ ಇದೀಗ ಜೀವ ಕಳೆ ಬಂದಿದೆ. ಸೊ ಮಡಿಕೇರಿ ಮತ್ತು ಮಂಗಳೂರಿನ ರಾಷ್ಟ್ರೀಯ ಹೆದ್ದಾರಿಯಲ್ಲಿರ್ತಕ್ಕಂಥ ಜೋಡ್ಪಾಲ ಫಾಲ್ಸ್ ಬಳಿ ನಾವಿದ್ದೇವೆ. ನೀವು ಪಬ್ಲಿಕ್ ಟಿವಿಲಿ ನೋಡ್ಬೋದು ಈ ಒಂದು ಫಾಲ್ಸ್ಗೆ ಯಾವ ರೀತಿ ಜೀವ ಕಳೆ ಬಂದಿದೆ ಅಂತ. ಬೇಸಿಗೆಗಾಲದಲ್ಲಂತೂ ಸಂಪೂರ್ಣವಾಗಿ ಈ ಒಂದು ಜಲಪಾತ ಬತ್ತು ಹೋಗಿರುತ್ತೆ. ಯಾವುದೇ ನೀರಿನ ಅಂಶಗಳು ಕೂಡ ಇಲ್ಲಿ ಗೋಚರಿಸಲ್ಲ. ಆದರೆ ಇದೀಗ ಮುಂಗಾರು ಮಳೆಯ ಸಮಯ ಆಗಿರೋದ್ರಿಂದ ಸಾಕಷ್ಟು ಫಾಲ್ಸ್ನಲ್ಲಿ ನೀರು ಧುಮ್ಮಿಕ್ತಾ ಇದೆ, ರುದ್ರ ರಮಣೀಯವಾಗಿ ಗೋಚರಿಸ್ತಾ ಇದೆ. ಹೀಗಾಗಿ ಸಾಕಷ್ಟು ಪ್ರವಾಸಿಗರು ಈ ಒಂದು ಫಾಲ್ಸ್ನತ್ತ ಹೆಜ್ಜೆ ಆಗ್ತಾ ಇದ್ದಾರೆ. ತಮ್ಮ ಫೋನ್ಗಳಲ್ಲಿ ಫೋಟೋಗಳನ್ನ ಕೂಡ ಕ್ಲಿಕ್ಕಿಸ್ಕೊಳ್ಳೋದು ಕೂಡ ಸರ್ವೇ ಸಾಮಾನ್ಯವಾಗಿ ಕಂಡುಬರುವಂತಹ ದೃಶ್ಯಗಳು. ಮಲೆನಾಡು ಮತ್ತು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನಿರಂತರ ಮಳೆ ಪರಿಣಾಮ ಹಾವೇರಿ ಜಿಲ್ಲೆಯ ಜೀವನಾಡಿ ನದಿಗಳು ಉಕ್ಕಿ ಹರಿಯುತ್ತಿದೆ. ವರದಾ ನದಿಯಲ್ಲಿ ಮತ್ತಷ್ಟು ನೀರಿನ ಪ್ರಮಾಣ ಹೆಚ್ಚಾಗಿದೆ. ಹೀಗಾಗಿ ಸಂಗೂರು ಗ್ರಾಮದ ಬಳಿ ಇರುವ ವರದಾ ನದಿಯ ಪಾತ್ರದ ರೈತರ ಜಮೀನುಗಳು ನೀರಿನಲ್ಲಿ ಜಲಾವೃತಗೊಂಡಿವೆ. ರೈತರು ಬೆಳೆದ ಬೆಳೆ ಫುಲ್ ಜಲಸ್ವಾಹವಾಗಿದೆ. ಇದರಿಂದಾಗಿ ಅನ್ನದಾತರು ಕಂಗಾಲಾಗಿದ್ದಾರೆ.
ಮಲೆನಾಡು ಭಾಗದಲ್ಲಿ ನಿರಂತರ ಮಳೆಯಿಂದ ತುಂಗಭದ್ರಾ ನದಿಯಲ್ಲಿ ನೀರಿನ ಹರಿವು ಹೆಚ್ಚಳವಾಗಿದೆ. ಹಾವೇರಿ ಜಿಲ್ಲೆ ರಾಣೆಬೆನ್ನೂರಿನ ಚೌಡದಾನಪುರದಲ್ಲಿರುವ ನಿಜ ಶರಣ ಅಂಬಿಗರ ಚೌಡಯ್ಯ ಪೀಠದ ಗದ್ದುಗೆ ಜಲಾವೃತವಾಗಿದೆ. ಸುತ್ತಮುತ್ತಲಿನ ಜಮೀನುಗಳು ಸಹ ನೀರಿನಲ್ಲಿ ಜಲಾವೃತವಾಗಿದೆ. ಮಲೆನಾಡು ಭಾಗದಲ್ಲಿ ಅತಿ ಹೆಚ್ಚು ಮಳೆ ಆಗ್ತಾ ಇದೆ. ಹಾವೇರಿ ಜಿಲ್ಲೆಯಲ್ಲಿ ಕೂಡ ನಿರಂತರವಾಗಿ ಜಿಟಿ ಮಳೆ ಆಗ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಹಾವೇರಿಯ ಜೀವನಾಡಿ ನದಿಯಾದಂತಹ ವರದಾ ಮತ್ತು ತುಂಗಭದ್ರಾ ಸಂಪೂರ್ಣವಾಗಿ ಉಕ್ಕಿ ಹರಿತಾ ಇದೆ. ಅಂದರೆ ನಿನ್ನಿನ ನದಿಯ ಪ್ರಮಾಣ ಹೋಲಿಸಿದರೆ ಇವತ್ತು ಮತ್ತಷ್ಟು ನೀರಿನ ಪ್ರಮಾಣ ಏರಿಕೆ ಆಗಿರುವಂಥದ್ದು. ಈಗ ನಾವು ಹಾವೇರಿ ತಾಲೂಕಿನ ಸಂಗೂರು ಗ್ರಾಮದ ವರದಾ ನದಿಯ ತೀರದಲ್ಲಿದ್ದೇವೆ. ನಾವು ನೋಡ್ತಾ ಇರ್ಬೋದು ನೀರಿನ ಪ್ರಮಾಣ ಬೆಳಗ್ಗೆ ಇದ್ದಷ್ಟು ಮತ್ತಷ್ಟು ಈಗ ಹೆಚ್ಚಿನ ಪ್ರಮಾಣ ನೀರಿನ ಪ್ರಮಾಣ ಹೆಚ್ಚಾಗ್ತದೆ. ಹೀಗಾಗಿ ನದಿ ಪಾತ್ರದಲ್ಲಿರ್ತಕ್ಕಂಥ ರೈತರು ಕಂಗಾಲಾಗಿರುವಂಥದ್ದು. ಅದರಲ್ಲೂ ಸಹ ನಿನ್ನೆಯಿಂದಲೂ ಕೂಡ ರೈತರು ನದಿಯ ಪಾತ್ರದಲ್ಲಿರ್ತಕ್ಕಂತಹ ಪಂಪ್ಸೆಟ್ಗಳನ್ನು ಮತ್ತು ಬೋರ್ವೆಲ್ ಪೈಪ್ಗಳನ್ನು ಮೇಲ್ಗಡೆ ಏನೋ ತೆಗೆದುಕೊಂಡು ಹೋಗಲಿಕ್ಕೆ ಒಂದು ರೀತಿ ಹರಸಾಹಸ ಮಾಡ್ತಿರುವಂಥದ್ದು. ಇನ್ನೊಂದು ಕಡೆ ರೈತರ ಬೆಳೆಗಳನ್ನು ನಾನು ತೋರಿಸ್ತೀನಿ. ಅಂದರೆ ನದಿ ಪಾತ್ರದಲ್ಲಿ ಇರತಕ್ಕಂತಹ ಕಬ್ಬು ಆಗಿರ್ಬೋದು, ಕಬ್ಬು ಈಗಾಗಲೇ ಸಂಪೂರ್ಣವಾಗಿ ನೀರಿನಲ್ಲಿ ಮುಳುಗಡೆ ಆಗಿರುವಂಥದ್ದು. ಬೆಳಗಾವಿ ಜಿಲ್ಲೆಗೆ ಮಹಾಮಳೆ ಎಫೆಕ್ಟ್. ಮಹಾರಾಷ್ಟ್ರದ ಘಟ್ಟ ಪ್ರದೇಶದಲ್ಲಿ ಬಿಟ್ಟು ಬಿಡದೆ ಮಳೆ ಸುರಿತಾ ಇದೆ. ಪರಿಣಾಮ ಕೃಷ್ಣ, ದೂದಗಂಗಾ, ವೇದಗಂಗಾ ಹಾಗೂ ಹಿರಣ್ಯಕೇಶಿ ನದಿ ತೀರಗಳಲ್ಲಿ ಪ್ರವಾಹದ ಭೀತಿ ಎದುರಾಗಿದೆ. ನದಿಗಳು ಅಪಾಯದ ಮಟ್ಟ ಮೀರಿ ಹರಿತಾ ಇದ್ದು ನದಿ ತೀರಗಳಲ್ಲಿ ಪ್ರವಾಹದ ಆತಂಕ ಆವರಿಸಿದೆ. ಕೃಷ್ಣಾ ನದಿ ನೀರಿನ ಒಳಹರಿವು 1,22,000 ಕ್ಯೂಸೆಕ್ ದಾಟಿದೆ. ಅದರಂತೆ ದೂದಗಂಗಾ ನದಿ ನೀರಿನ ಒಳಹರಿವು 29,000 ಕ್ಯೂಸೆಕ್ ದಾಟಿದ್ದು ಪ್ರವಾಹ ಭೀತಿ ಸೃಷ್ಟಿಸಿದೆ. ಈಗಾಗಲೇ ಚಿಕ್ಕೋಡಿ ಉಪವಿಭಾಗ ವ್ಯಾಪ್ತಿಯ 7 ಸೇತುವೆಗಳು ಜಲಾವೃತವಾಗಿವೆ. ಹಿರಣ್ಯಕೇಶಿ ನದಿಗೆ ಅಡ್ಡಲಾಗಿರುವ ಮಹಾರಾಷ್ಟ್ರ ರಾಜ್ಯಕ್ಕೆ ಸಂಪರ್ಕ ಕಲ್ಪಿಸುವ ನಾಗನೂರು ಗೋಟೂರ ಸೇತುವೆ ಮುಳುಗಡೆ ಹಂತ ತಲುಪಿದೆ. ಕಳೆದ ಒಂದು ವಾರದಿಂದ ಧಾರಾಕಾರವಾಗಿ ಸುರಿಯುತ್ತಿರುವ ಮಳೆಗೆ ಬೆಳಗಾವಿ ಜನತೆ ತತ್ತರಿಸಿ ಹೋಗಿದ್ದಾರೆ. ಬೆಳಗಾವಿ ಹಾಗೂ ಖಾನಾಪುರ ತಾಲೂಕಿನ ಶಾಲಾ ಕಾಲೇಜುಗಳಿಗೆ ಮತ್ತೆರಡು ದಿನ ರಜೆ ಘೋಷಿಸಲಾಗಿದೆ. ಸಹ್ಯಾದ್ರಿ ಪರ್ವತ ಹಾಗೂ ಪಶ್ಚಿಮ ಘಟ್ಟದಲ್ಲಿ ಭಾರೀ ಮಳೆಯಾಗ್ತಾ ಇದ್ದು ಖಾನಾಪುರದಲ್ಲಿ ಜನಜೀವನ ಅಸ್ತವ್ಯಸ್ತವಾಗಿದೆ. ಲೋಂಡಾ ಭಾಗದ ಸಾತವಳ್ಳಿ ಮಾಚಾಳಿ ಸೇತುವೆ, ಗವ್ವಾಳಿ, ಅಮರಗಾಂವ್, ಕೃಷ್ಣಾಪುರ, ಹುಳಂದ, ಸಡ, ದೇಗಾವ ಗ್ರಾಮಗಳಿಗೆ ಸಂಪರ್ಕ ಕಲ್ಪಿಸುವ ಸೇತುವೆಗಳು ಮುಳುಗಡೆಯಾಗಿವೆ. ಮಹದಾಯಿ ನದಿ ಉಕ್ಕಿ ಹರಿಯುತ್ತಿದ್ದು ಪರಿಣಾಮ ನೇರಸ, ಗವ್ವಾಳಿ ಹಾಗೂ ಅಮಗಾವ, ಚಿಕಲೆ ಸೇತುವೆಗಳ ಮೇಲೆ ನೀರು ತುಂಬಿದ್ದು ಈ ಗ್ರಾಮಗಳಿಗೆ ಸಂಪರ್ಕ ಕಡಿತಗೊಂಡಿದೆ. ಘಟಪ್ರಭಾ ನದಿಯ ಅಬ್ಬರಕ್ಕೆ ಕರ್ನಾಟಕದ ನಯಾಗರ ಫಾಲ್ಸ್ ಅಂತಲೇ ಖ್ಯಾತಿಗೊಂಡಿರುವ ಗೋಕಾಕ್ ಜಲಪಾತ ಮೈದುಂಬಿ ಭೋರ್ಗರೆಯುತ್ತಿದೆ. 171 ಅಡಿ ಎತ್ತರದಿಂದ ಜಲಪಾತ ಧುಮ್ಮಿಕ್ಕುತ್ತಿದೆ. ಗೋಕಾಕ್ ಜಲಪಾತದ ವೈಭವ ನೋಡಲು ಸಾವಿರಾರು ಜನ ಲಗ್ಗೆ ಇಟ್ಟಿದ್ದಾರೆ. ಪ್ರಕೃತಿ ಪ್ರಿಯರ ಸ್ವರ್ಗವಾಗಿ ಇದು ಬದಲಾಗಿದೆ. ನಿರಂತರ ಮಳೆಯಿಂದ ಹಿರಣ್ಯಕೇಶಿ ನದಿ ಮೈದುಂಬಿದೆ. ಬೆಳಗಾವಿಯ ಗೋಕಾಕ್ ತಾಲೂಕಿನ ಗೊಡಚಿನಮಲ್ಕಿ ಫಾಲ್ಸ್ ಹಾಲ್ ನೊರೆಯಂತೆ ಉಕ್ತಾ ಇದೆ. ಜಲಪಾತದ ತುತ್ತ ತುದಿಯಲ್ಲಿ ನಿಂತು ಪ್ರವಾಸಿಗರು ಹುಚ್ಚಾಟ ಮೆರೆಯುತ್ತಿದ್ದಾರೆ. ಪ್ರವಾಸಿಗರನ್ನು ನಿಯಂತ್ರಿಸಲು ಪೊಲೀಸರು ಹರಸಾಹಸ ಪಡ್ತಾ ಇದ್ದಾರೆ. ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನ ಜಾಂಬೋಟಿ ಬಳಿ ಕಸಮಳ್ಳಿ ಬ್ರಿಡ್ಜ್ ಅಪಾಯದ ಅಂಚಿನಲ್ಲಿದ್ದು ಈ ಸೇತುವೆಯ ಮೇಲೆ ಭಾರೀ ವಾಹನ ನಿಷೇಧಿಸಲಾಗಿದೆ. ಇದರಿಂದ ಬೆಳಗಾವಿ ಗೋವಾ ಸರಕು ಸಾಗಣೆಯ ಮೇಲೆ ಭಾರೀ ಪರಿಣಾಮ ಬೀರಿದ್ದು ಲಾರಿ ಚಾಲಕರಿಗೆ ಬಿಸಿ ತಟ್ಟಿದೆ. ಜಾಂಬೋಟಿ ಬಳಿ ಗೋವಾದಿಂದ ಬರುವ ಎಲ್ಲ ವಾಹನಗಳನ್ನು ತಡೆ ಹಿಡಿಯಲಾಗಿದೆ. ಇನ್ನು ಚಾಲಕರು ಏಕಾಏಕಿ ಲಾರಿಗಳನ್ನು ತಡೆದು ನಿಲ್ಲಿಸಿದ್ದು ನಮಗೆ ತೊಂದರೆಯಾಗಿದೆ ಅಂತ ಅಳಲು ತೋಡಿಕೊಂಡಿದ್ದಾರೆ. ನಾವೀಗ ಬೆಳಗಾವಿ ಗೋವಾ ಗಡಿಯಲ್ಲಿರುವಂತಹ ರಸ್ತೆಯಲ್ಲಿರ್ತಕ್ಕಂಥ ಜಾಂಬೋಟಿಲಿದೆ. ಜಾಂಬೋಟಿಲಿ ಏಕಾಏಕಿ ಒಂದು ವಾಹನಗಳನ್ನ ತರಬೇರಂತ ಒಂದು ಆರೋಪ ಬರ್ತದೆ. ಯಾಕೆ ಅಂತಂದ್ರೆ ಜಾಂಬೋಟಿ ಇರತಕ್ಕಂಥ ಕಸ್ಮಳಿಗೆ ಇರತಕ್ಕಂಥ ಒಂದು ಬ್ರಿಡ್ಜ್ ಏನಿದೆ, ಆ ಬ್ರಿಡ್ಜ್ ಒಂದು ಕುಸಿಯುವ ಹಂತದಲ್ಲಿದೆ ಅಂತ ಹೇಳಿ ಬೆಳಗಾವಿ ಜಿಲ್ಲಾಡಳಿತ ಏನಾಗಿದೆ ಕಳೆದ 38 ಗಂಟೆಗಳಿಂದ ಇವರನ್ನ ಇಲ್ಲೇ ನಿಲ್ಲಿಸಾಗಿದೆ. ಇವರು ಏನು ಅಂತಂದ್ರೆ ಕೆಲವೊಂದಿಷ್ಟು ವಾಹನ ಚಾಲಕರು ಡ್ರೈವರ್ಗಳು ಹೇಳೋದು ಏನಂತಂದ್ರೆ ಇಲ್ಲ ನಮ್ಗೆ ಏಕಾಏಕಿ ನಿಲ್ಲಿಸಿದೆ, ಹೀಗಾಗಿ ಬಹಳಷ್ಟು ತೊಂದರೆ ಆಗಿದೆ ಅಂತ ಹೇಳ್ತಿದ್ದಾರೆ. ಬನ್ನಿ ಅವರನ್ನ ಮಾತಾಡ್ಸೋಣ, ಅವರ ಸಮಸ್ಯೆಗಳೇನು ಕೇಳೋಣ. ಯಾಕಂದ್ರೆ ಏನು ಏಕಾಏಕಿಯಾಗಿ ನಿಲ್ಲಿಸಿದ್ರು ಅಥವಾ ಏನು ತೊಂದರೆ ಆಯ್ತಾ ಅಥವಾ ಮೊದಲು ಏನಾದ್ರು ಹೇಳಿದ್ರ? ನಿಮ್ಗೆ ಮೊದಲು ಏನಾದ್ರು ಹೇಳಿದ್ರಿ? ಏನು ಹೇಳಿ ಸರ್, ನಮ್ಗೆ ಮೊದಲತ್ತು ಏನು ಹೇಳಿಲ್ರಿ. ಈಗ ನಾವು ನಿನ್ನೆ 4 ಗಂಟೆಗೆ ಬಂದಿರಿ ಸರ್. ಇಲ್ಲಿ ನಿನ್ನೆ 4 ಗಂಟೆಗೆ ನಿಂತೀವ್ರಿ. ಇನ್ನೂ ಮಟ್ಟ ಆದ್ರೂ ಯಾರು ಬಂದು ನಮ್ಗೆ ಇದು ಮಾಡಿಲ್ರಿ. ಇಲ್ಲಿ ಮಳೆ ನೋಡ್ರೆ ಶಿಸ್ತು ಬೆಳದ್ರಿ. ಒಟ್ಟು ಗಾಡಿ ಬಿಡು ವ್ಯವಸ್ಥೆ ಮಾಡ್ರಿ ನಮಗೆ. ಯಾಕಂದ್ರೆ ಊಟ ಇಲ್ಲ ಏನಿಲ್ಲ ಈ ಮಳೆ ಒಳಗ್ರಿ. ಗುದ್ದಾಡೋದು ಯಾರಿಗೆ ಹೇಳ್ರಿ ನೋಡ್ರಿ. ಗಾಡಿಯಾಗ ಸ್ಟೀಲ್ ಐತ್ರಿ ನಮ್ದು, ಬೆಳಗಾಕ್ ಹೋಗೋದೈತ್ರಿ. ಅದು ಸ್ಟೀಲ್ ಅಂದ್ರೆ ಏನ್ರಿ ಲೌಟ್ ಹೋಗಿ ಮುಟ್ಟಿಸ್ಬೇಕ್ರಿ. ಅದನ್ನ ಟೈಮಿಂಗ್ ರೀ. ಈಗ ಟೈಮಿಂಗ್ ಮುಗಿದು ಹೋಗೈತ್ರಿ. ಇಲ್ಲ ಅಂತಂದ್ರೆ ಮತ್ತೆ ಅದಕ್ಕೆ ಬಾಡಿಗೆ ಕಮ್ಮಿ ಮಾಡ್ತಾರ್ರಿ. ಇನ್ನು ಮಹಾರಾಷ್ಟ್ರದಲ್ಲಿ ಮಹಾಮಳೆಗೆ ಅವಾಂತರ ಸೃಷ್ಟಿಯಾಗಿದೆ. ಪಂಚಗಂಗಾ ನದಿ ಕೊಲ್ಹಾಪುರ ಬಳಿ ಅಪಾಯದ ಮಟ್ಟ ಮೀರಿ ಹರಿತಾ ಇದೆ. ಕೊಲ್ಹಾಪುರ ಜಿಲ್ಲೆಯಲ್ಲಿ 84 ಕೆಳಹಂತದ ಸೇತುವೆಗಳು ಮುಳುಗಡೆಯಾಗಿವೆ.
ಡ್ರೋನ್ ಕ್ಯಾಮೆರಾ ಕಣ್ಣಲ್ಲಿ ಪಂಚಗಂಗೆಯ ರುದ್ರ ರಮಣೀಯ ದೃಶ್ಯ ಸೆರೆಯಾಗಿದೆ. ಮಹಾರಾಷ್ಟ್ರದಲ್ಲಿ ಮಹಾಮಳೆ ಹಿನ್ನೆಲೆಯಲ್ಲಿ ರಾಯಚೂರಿನಲ್ಲಿ ಪ್ರವಾಹ ಭೀತಿ ಎದುರಾಗಿದೆ. ನಾರಾಯಣಪುರ ಜಲಾಶಯದಿಂದ ಕೃಷ್ಣಾ ನದಿಗೆ ಭಾರಿ ಪ್ರಮಾಣದ ನೀರು ಬಿಡುಗಡೆಯಾದ ಹಿನ್ನೆಲೆಯಲ್ಲಿ ರಾಯಚೂರಿನ ದೇವದುರ್ಗದ ಹೂವಿನ ಹೆಡಗಿ ಸೇತುವೆ ಮುಳುಗಡೆ ಹಂತದಲ್ಲಿದೆ. ಜಲಾಶಯದಿಂದ ಸದ್ಯ 1.44 ಲಕ್ಷ ಕ್ಯೂಸೆಕ್ ನೀರನ್ನು ಬಿಡುಗಡೆ ಮಾಡಲಾಗ್ತಾ ಇದೆ. ಹೀಗಾಗಿ ಸೇತುವೆ ಮುಳುಗಡೆಗೆ ಕೆಲವೇ ಅಡಿಗಳು ಬಾಕಿ ಉಳಿದಿವೆ. ಸೇತುವೆ ಬಳಿಯ ಗಡ್ಡಿಗೂಳಿ ಬಸವೇಶ್ವರ ದೇವಾಲಯ ಈಗಾಗಲೇ ಕೃಷ್ಣಾ ನೀರಲ್ಲಿ ಮುಳುಗಡೆಯಾಗ್ತಾ ಇದೆ. ನದಿ ಪಾತ್ರದ ಜಮೀನುಗಳಿಗೂ ನೀರು ನುಗ್ಗುವ ಆತಂಕ ಎದುರಾಗಿದೆ. ನದಿ ಪಾತ್ರಕ್ಕೆ ಯಾರೂ ತೆರಳದಂತೆ ಜಿಲ್ಲಾಡಳಿತ ಎಚ್ಚರಿಕೆ ನೀಡಿದ್ರೂ ನದಿ ದಂಡೆಯಲ್ಲಿ ಮೀನು ಹಿಡಿಯಲು ಜನ ಬರ್ತಾ ಇದ್ದಾರೆ. ಶಿವಮೊಗ್ಗ ಸೇರಿದಂತೆ ಮಲೆನಾಡು ಭಾಗದಲ್ಲಿ ಭಾರೀ ಮಳೆಯಾಗ್ತಿರುವ ಹಿನ್ನೆಲೆಯಲ್ಲಿ ವಿಜಯನಗರ ಜಿಲ್ಲೆಯ ಹೊಸಪೇಟೆ ಬಳಿ ಇರುವ ತುಂಗಭದ್ರಾ ಜಲಾಶಯಕ್ಕೆ ಅಪಾರ ಪ್ರಮಾಣದ ನೀರು ಹರಿದು ಬರ್ತಾ ಇದೆ. ಹೀಗಾಗಿ ತುಂಗಭದ್ರಾ ಜಲಾಶಯ ಭರ್ತಿಗೆ ಕೆಲವೇ ಟಿಎಂಸಿ ಬಾಕಿ ಇದೆ. 105 ಟಿಎಂಸಿ ಸಂಗ್ರಹ ಸಾಮರ್ಥ್ಯದ ಜಲಾಶಯದಲ್ಲೀಗ ಬರೋಬ್ಬರಿ 83.249 ಟಿಎಂಸಿ ನೀರು ಸಂಗ್ರಹ ಇದೆ. ಸದ್ಯ ತುಂಗಭದ್ರಾ ಜಲಾಶಯಕ್ಕೆ 1,710 ಕ್ಯೂಸೆಕ್ ನೀರು ಒಳಹರಿವಿದೆ. ಹೀಗಾಗಿ ಜಲಾಶಯದಿಂದ 5,541 ಕ್ಯೂಸೆಕ್ ನೀರನ್ನು ಕಾಲುವೆ ಹಾಗೂ ನದಿಗಳಿಗೆ ಹರಿಬಿಡಲಾಗಿದೆ. ಇದೇ ಪ್ರಮಾಣದ ನೀರು ಇನ್ನೆರಡು ದಿನ ಬಂದರೆ ಜಲಾಶಯ ಭರ್ತಿಯಾಗಲಿದೆ. ಒಟ್ಟಿನಲ್ಲಿ ಪಶ್ಚಿಮ ಘಟ್ಟ ಮಲೆನಾಡಿನಲ್ಲಿ ಸುರಿದ ಮಳೆಗೆ ನಾನಾ ಅವಾಂತರ ಸೃಷ್ಟಿಯಾಗಿದೆ. ಜಮೀನು ರಸ್ತೆಗಳು ಜಲಾವೃತಗೊಂಡು ಜನಜೀವನ ಅಸ್ತವ್ಯಸ್ತವಾಗಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.